ಯಶ್ ಸರ್, ನೀವು ಒಂಥರ ಗೋಲ್ಡನ್ ಚಾಮ್ ಇದ್ದಂಗೆ ಈ ಬಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ. ಸೊ ಅಲ್ಲಕ್ ಹಾಗೆ ಕಂಟಿನ್ಯೂ ಆಗಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಚಾಮ್ ಎಲ್ಲ ಏನು ಇಲ್ಲ. ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ 1ಗೆ ತ್ರಿವೇಣಿ ಥಿಯೇಟ್ರಲ್ಲಿ ಹೋಗಿದ್ವಿ. ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದಿರೋದು. ಅಪ್ಪು ಸರ್ ಆಗ್ಲಿ ಶಿವಣ್ಣ ಆಗ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರು ಅದ್ರಲ್ಲಿ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕೊಡೋ ದಾರಿಯಿಂದ ಇಡೀ ಚಿತ್ರರಂಗ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ತರ ಡ್ಯಾನ್ಸ್ ಮಾಡಬೇಕು, ಇವ್ರ ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಡ್ದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಹೀರೋ ಅವರು. ನಾವೆಲ್ಲ ಲಕ್ಕಿ ಚಾಮು, ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಗಿದೆ ಅವರು. ಅವೆಲ್ಲ ಭ್ರಮೆಗಳಲ್ಲಿ ಬದುಕಬಾರ್ದು ಮನುಷ್ಯ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರೇ ಯಂಗ್ಸ್ಟರ್ಸ್ ಬಂದ್ರು ಹೆಂಗ್ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕೊಟ್ಟವರು ಶಿವಣ್ಣ ಆಗ್ಲಿ, ಅಪ್ಪು ಅವರಾಗ್ಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿಲ್ದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಬೆಳೆದ ಮೇಲೆ, ಸಕ್ಸಸ್ ಸಿಕ್ಕದ ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಆಗಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಗೇರಿಸ್ತಾರೆ. ಸೆಕೆಂಡ್ರಿ, ಏನು ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ್ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು, ಅಪ್ಪ ಅವರು ಯಾವತ್ತೂ ಮುಂದೆ ಇರ್ತಾರೆ. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೇಲೆ ನಮ್ಮ ತಾಯಿಯೊಬ್ರು ಫ್ಯಾನು. ಅವ್ರು ಯಾವ ಲೆವೆಲ್ಗೆ ನಮ್ಮ ಭ್ರಮೆಗಳನ್ನೆಲ್ಲ ಇಳಿಸ್ತಾ ಇರ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಅಂದ ತಕ್ಷಣ, ನೀವು ಹೋಗೋವ್ರಿಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆಯಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ರಂತೆ. ಸರಿ, ಓಕೆ ಅನ್ಕೋ, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ನೀವೇನ್ರ ಮಾಡೋದು ಆ ಕಾಲದಲ್ಲಿ ಅವೆಲ್ಲ ಮಾಡಿಬಿಟ್ಟಿದಾರೆ ಬಿಡ್ರು ಅಂತ. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಯಾವ ಭ್ರಮೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನೋ ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಸಖತ್ ಖುಷಿ ಆಯ್ತು ನನಗೆ. ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನು ಈಜ್ಬೋದು. ಯಾವ್ದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ, ತಾಕತ್ತಿದ್ರೆ ಇಲ್ಲ ಮುಳ್ಕೊಂಡ್ಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಮೇಲ್ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿ. ಅಂಡ್ ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಲೈಸಂತು ವಾರ್ನಿಂಗ್ ಬ್ರದರ್ಸ್ ಅಂತೆಲ್ಲ ನೀನು ಈಗ ಹಾಕತ್ತೀನಿ ನಿನ್ನ ಪ್ರೀತಿಯಿಂದ ಅಣ್ಣ, ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದ್ರೆ ಆ ವಾರ್ನಿಂಗು ನಮ್ಮನ್ನ ಸರಿಯಾದ ದಾರಿಲಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂಥ ನಿರ್ಮಾಪಕರು ಜಯಣ್ಣ ಬೋಗಣ್ಣ ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿನಿಮಾಗಳು ಮಾಡೋ ಹಂತದಲ್ಲಿ ಇವನೇನ್ ಗುರು ಹೇಳೋದು ಈ ತರ ಆ ತರ ಅಂತ ಸಾಕಷ್ಟು ಜನ ಇರ್ತಾರೆ. ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಲಿ ಒಂದು ಪಾಸಿಟಿವ್ ಎನರ್ಜಿಲಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡಬೇಕು.
ಸಾರ್ ಗೀರ್ ಅಂತೆಲ್ಲ ಕರೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ. ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ಥರನೇ ಮಾತಾಡಿಸ್ಬೇಕು. ಈಗ ನಾನು ಸಾರ್ ಗೀರನ್ನೆಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ. ನಾನು ಹೋಗೋಬ ಅಂತ ನಿಂತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬ ಕಷ್ಟಪಡುವಂಥ ವ್ಯಕ್ತಿ. ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾರ್ತಾ ಇರ್ತಾನೆ. ಈ ಸಿನಿಮಾ ಮಾಡಬೇಕಾದ್ರೆ ಅವ್ನ ವಿಷನ್ ಏನಿತ್ತು, ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದನ್ನ ಅವ್ನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ. ಆ ರೀತಿ ತಂದಿದ್ಯಾ ಹರ್ಷ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಲಾಕ್ಡೌನ್ ಆಗಿ ಮನೇಲಿ ಕೂತು ಯಾರನ್ನು ಮೀಟೇ ಮಾಡಿರಲಿಲ್ಲ, ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ. ಆ್ಯಂಡ್ ಶ್ರುತಿ ಅಮ್ಮ ಸೂಪರಾಗಿ ಕಾಣಿಸ್ತಿದ್ದೀರ. ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳಬೇಕು. ಇದು ಶುರು ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬ ಹತ್ರದಿಂದ ನೋಡಿರೋ ನಾನೇ. ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು ಜಿಮ್ಮಿಗೆ ಬಂದು ಅವ್ರು ಹೇಳಿದ್ರು ಸಖತ್ ಕಷ್ಟಪಡ್ತಾ ಇದ್ರು. ನಾವು ಆಗ್ತಾನೆ ಅಂದ್ರೆ ಏನೋ ವರ್ಕೌಟ್ ಮಾಡಕ್ ಹೋಗೋ ಅಷ್ಟರಲ್ಲಿ ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿಯಾಗಿರೋರು. ನಾವು ಹಿಂಗೆ ನೋಡಿದ್ರೆ ಸಾಕು ಸುಮ್ಮನೆ ಒಂದು ಆ್ಯಕ್ಷನ್ ಮಾಡೋರು. ಅಕ್ಕ ಓಕೆನಾ ಅಂದರೆ ಹಿಂಡು ಬಿಟ್ಟಿದ್ದೀರಿ ಅಂತ. ಸೊ ಅವಾಗ ಹೇಳಿದ್ರು ಅವರು, ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಈ ಫಿಲ್ಮ್ಗೆ, ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಕ್ಕ, ಸ್ಲಿಮ್ ಆಗಬೇಕು ಅಂತನಾ ಅಂತ. ಇಲ್ಲ, ವಿಲನ್ ಆಗಬೇಕು ಅಂತಿದ್ದೀನಿ, ವಿಲನ್ ಆಗಬೇಕು ಅಂತನಾ. ಅವಾಗ ಹೇಳಿದ್ರು ಈ ಥರದೊಂದು ಬಾಟಲ್ ಅಂತ ಸಮಥಿಂಗ್ ಹೋಟೆಲ್, ನೋ ಬಾಟಲ್ ಮಣಿ, ಕರೆಕ್ಟ್. ಸೊ ಬಾಟಲ್ ಮಣಿ ಅಂತ ಅವ್ರು ಪ್ರಿಪೇರ್ ಆಗ್ತಿದ್ರು. ಹೀರೋಗಳು ಪ್ರಿಪೇರ್ ಆಗೋದನ್ನೆಲ್ಲ 6 ಪ್ಯಾಕ್ಸು ಅದು ಇದು ಮಾಡಿ ತೋರಿಸ್ಬೇಕಿತ್ತಲ್ವಾ ಅಕ್ಕ ರೆಡಿ ಆಗೋದನ್ನ. ಆ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅವರು. ಅಂಡ್ ಭಾವನಾ ಅವರು, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್. ಸೊ ಒಂಥರ ಕನ್ನಡದ ಹೀರೋಯಿನ್ ಥರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ. ಸೊ ಒನ್ಸ್ ಅಗೇನ್ ಯು ಲುಕಿಂಗ್ ಫ್ಯಾಬ್ಯುಲಸ್. ಗೀತಕ್ಕ, ರಾಧಿಕಾ, ನಾನು ಯಾವಾಗಲೂ ಒಂದು ಅಂತ ಇರ್ತೀವಿ, ಶಿವಣ್ಣ ಈ ಥರ ಏನೇ ಜಂಪ್ ಮಾಡ್ತಿರೋದು ಲೈಫಲ್ಲಿ ಕರೆಕ್ಟಾಗಿ ಅದಕ್ಕೊಂದು ತೂಕ ಬ್ಯಾಲೆನ್ಸು, ಆ ಒಂದು ಲೈಫ್ನ ಹಂಗೆ ಹಿಡಿಯೋದಕ್ಕೆ ನಿಮ್ಮೊಬ್ಬರ ಕೈಲೇ ಸಾಧ್ಯ. ಇದು ಇಲ್ಲಿರೋರು ಎಲ್ಲ ಒಪ್ಕೋತಾರೆ. ವಾಟ್ ಎವರ್ ಅವ್ರ ಸಕ್ಸಸ್ ಏನಿದ್ರು ಎಲ್ಲ ಅದಕ್ಕೆ ಮೇಜರ್ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ ಗೀತಕ್ಕ. ಅಷ್ಟೇ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ತುಂಬ ಮಾತಾಡಿದ್ದೀನಿ, ಕ್ಷಮಿಸಿ. ಇಲ್ಲ ಸರ್, ಬಹಳ ಅದ್ಭುತವಾಗಿ ನಿಮ್ಮ ಮಾತುಗಳು ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ. ನೀವು ಅಪ್ಪು ಸರ್ ಜೊತೆಯಾಗಿ ವೇದಿಕೆಯಲ್ಲಿ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಎಸ್, ಇವತ್ತೇನು ಎಸ್ ಅಂತಿದ್ದಾರೆ, ನನ್ನ ಶಕುನ ಚೆನ್ನಾಗಿದೆ. ಇವರು ಹೇಳಿದ್ದು, ಯಶ್ ಸರು ಹೇಳಿದ ಮಾತು, ನಾನು ಶಿವಣ್ಣನ ದೊಡ್ಡ ಅಭಿಮಾನಿ. ಈ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಇವರ ಅಭಿಮಾನಿಯಾಗಿ ಬರದೇ ಇರೋ ನಾಯಕನೇ ಇಲ್ಲ. ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ ಶಿವಣ್ಣ ಅವರು. ಅವರ ಎನರ್ಜಿ ಆಗಿರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಅವರ ಫಿಟ್ನೆಸ್ ಆಗಿರ್ಬೋದು. ಯಶ್ ಅವ್ರು ಹೇಳಿದ್ರು, ನಾನು ಸ್ಕೂಲ್ ಡೇಸಲ್ಲಿ ಶಿವಣ್ಣ ಅವ್ರು ಬಂದ್ಬಿಟ್ಟು ಮೆರೀತಾ ಇದ್ರು, ರಾರಾಜಿಸ್ತಾ ಇದ್ರು ಅಂತ. ಇವತ್ತಿಗೂ ಚಿರ ಯುವಕನಾಗಿ ಕಾಣುವಂಥ ನಮ್ಮ ಎವರ್ಗ್ರೀನ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಆನ್ ಸ್ಟೇಜ್. ಹ್ಯಾಟ್ರಿಕ್ ಹೀರೋ. ತುಂಬ ಓವರ್ ಆಕ್ಟಿಂಗ್ ಬೇಡ, ಸೈಲೆನ್ಸ್. ಶಿವಣ್ಣ, ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಮಾತು, ಶಿವಣ್ಣ ಲಾಂಗ್ ಎಷ್ಟು ಶಾರ್ಪ್ ಆ್ಯಂಡ್ ಪವರ್ಫುಲ್ಲು. ಅವರ ಕಣ್ಣಲ್ಲಿ ನಾನಿವತ್ತು ನೋಡಿದ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು. ಶಿವಣ್ಣ, ಪ್ಲೀಸ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಜಯಣ್ಣ ಬೋಗಣ್ಣವ್ರು ತುಂಬ ಥ್ಯಾಂಕ್ಸ್. ಯಾಕಂದರೆ ಸಾಕಷ್ಟು ಟೈಮ್ ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ, ಪಿಕ್ಚರ್ ಬಗ್ಗೆ ಹೇಳಿದ್ದಾರೆ. ಪಿಕ್ಚರ್ಲಿ ಏನೇನು ಎಂಜಾಯ್ ಮಾಡ್ಕೊಂಡು ಮಾಡೋದು, ಸೆಂಟ್ರಲ್ಲಿ ಒಂದು ಕಷ್ಟ ಆಯಿತು. ಆದರೂ ಜಯಣ್ಣ ಅವತ್ತೇ ಸೆಟ್ ಇದಾದಾಗ ನಾವು ಅಲ್ಲೇ ಇದ್ದು, ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಹಂಗೂ ಹೇಳ್ತಿದ್ರು, ಅಣ್ಣ ನೀವು ಹೋಗಿ ಹೋಗಿ ಅಂತ. ಆದ್ರೂ ಇಲ್ಲ, ಅದು ಹೆಂಗೆ ನಾವು ಒಬ್ಬನೇ ಹೋಗ್ಬಿಡೋಕ್ಕಾಗತ್ತೆ. ಸಾಯಂಕಾಲದವರೆಗೂ ಇದ್ದ ಮೇಲೆ ಬಂದು ಜಯಣ್ಣವ್ರೆ, ಅಣ್ಣ ನೀವು ಮನೆಗೆ ಹೊರಡಿ, ನಾವು ಫೋನ್ ಮಾಡಿ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ಮುಂಚೆ ಒಂದು ಫೋನ್ ಮಾಡ್ತಾರೆ, ಹೇಳ್ತಾರೆ ಅದೇ ಥರ ಸೆಟ್ ಆಗ್ತೀವಣ್ಣ ಅಂತ. ಸಾಕು ಅಷ್ಟು. ಅದಕ್ಕೆ ನಾನು ಹೇಳಿದೆ, ಯಾರೋ ಕೇಳಿದ್ರು ಜಯಣ್ಣನ ಬಗ್ಗೆ ಏನಂತೀರಾ, ಜಯಣ್ಣ ಬೋಗಣ್ಣ ಬಗ್ಗೆ ಅಂದೆ, ದಿಲ್ದಾರ್ ಅಂತ ಹೇಳಿದೆ ಕರೆಕ್ಟಾಗಿ. ಯಾಕೆಂದರೆ ಅವರು ಅಷ್ಟು ಫಸ್ಟ್ ಅವತ್ತೇ ಆಗಿ ಒಂದು 3 hours ಆಗಿಲ್ಲ ಹೇಳಿದ್ರು. ಅದಾದ್ಮೇಲೆ ಪಿಕ್ಚರ್ಲ ಮುಗೀತು, ಲಾಕ್ಡೌನ್ ಬಂತು. ಆದರೂ ಆ ಕಷ್ಟದಲ್ಲೂ ಯಾರು ಬಜರಂಗಿ 2 ಕ್ರೇಜ್ನ ಬಿಟ್ಕೊಟ್ಟಿಲ್ಲ. ಹರ್ಷ ಆಗಲಿ,
ಆಮೇಲೆ ಇಡೀ ಟೆಕ್ನಿಕಲ್ ಟೀಮ್, ಸ್ವಾಮಿ ಕ್ಯಾಮ್ರಾ ವರ್ಕು, ಆಮೇಲೆ ರವಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ದೀಪು ಎಡಿಟಿಂಗ್ ಇರ್ಬೋದು, ಅರ್ಜುನ್ ಜನಿಯ ಮ್ಯೂಸಿಕ್ ಇರ್ಬೋದು, ಕಲ್ಯಾಣ್ ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸು. ಐ ಥಿಂಕ್ ಪ್ರತಿಯೊಬ್ಬರು ಅವ್ರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಶ್ರುತಿ ಅವ್ರ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಶ್ರುತಿ ನನ್ನ ಜೊತೆಲಿ ಫಸ್ಟು ಎಂಟ್ರಿ ಆದಾಗ ಆಸೆಗೊಬ್ಬ ಮಿಸ್ಸೆ ತಂಗಿಯಾಗಿ ಬಂದರು. ಆಮೇಲೆ ಹೀರೋಯಿನ್ ಆಗಿ ನಮ್ಮೂರ್ಗಾಲ್ ಬಂದರು. ಇವಾಗ ಬಜರಂಗಿ ಟೂಲ್ ಏನಾಗಿ ಬರ್ತಾರೆ ನೋಡಿ, ತುಂಬ ಖಡಕ್ಕಾಗಿ ಕಾಣ್ತಾರೆ. ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ಅವರ್ ಕಂಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಂಡಿಯನ್ ಸ್ಕ್ರೀನ್ಗೆ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್. ಏನು ಯಾವುದೇ ರೋಲ್ ಕೊಡಿ ಅವ್ರು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಅಷ್ಟು ಅದ್ಭುತವಾದ ನಟಿ. ಈ ಸಿನಿಮಾದಲ್ಲಂತೂ ಆ ಬಾಡಿ ಲ್ಯಾಂಗ್ವೇಜು, ಅವ್ರು ಮಾತಾಡೋ ರೀತಿ, ಎಮೋಷನ್ಸ್ ಬಂದಾಗ ಐ ಥಿಂಕ್ ಇದ್ರಲ್ಲಿ ಸಮ್ ಸೀನ್ಸ್ ಬರುತ್ತೆ. ಐ ಥಿಂಕ್ ಅವರು ಕಣ್ಣಲ್ಲಿ ಮಾತಾಡ್ತಾರೆ, ನಾವು ಕಣ್ಣಲ್ಲಿ ಮಾತಾಡ್ತೀವಿ. ಅದು ಕಾಣುತ್ತೆ. ಅದು ನಿಜವಾಗ್ಲೂ ಒಂದು ಅದು ವೆರಿ ಬ್ಯೂಟಿಫುಲ್ ಆ್ಯಕ್ಟರ್, ವೆರಿ ಬ್ಯೂಟಿಫುಲ್. ಆಮೇಲೆ ಭಾವನವ್ರ ಬಗ್ಗೆನೂ ಹೇಳಲೇಬೇಕು. ಐ ಥಿಂಕ್ ಈ ಪಿಕ್ಚರ್ ನಾನು ಸಾಕಷ್ಟು ಸಿನಿಮಾ ನೋಡಿದ್ದೀನಿ. ಅವರು ಅಪ್ಪು ಜೊತೆಲಿ ಜಾಕಿ, ಅದಕ್ಕೆ ಮುಂಚೆ ತಮಿಳ್ ಫಿಲ್ಮ್ಸ್ ಜಾಸ್ತಿ ನೋಡಿದೆ. ಅಂದರೆ ವೇರಿಯೇಟೆಡ್ ಕ್ಯಾರೆಕ್ಟರ್ಸ್ ಮಾಡ್ತಾರೆ, ತುಂಬ ಒಂದೇ ಥರ ಕ್ಯಾರೆಕ್ಟರ್ ಮಾಡಲ್ಲ. ರಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾರೆ, ಮುದ್ದಾಗಿ ಕಾಣ್ತಾರೆ, ಎಲ್ಲ ಕಾಣ್ತಾರೆ. ವಾಟ್ ನಾಟ್ ಶೀಸ್ ಸ್ಕ್ರೀನ್ ಪ್ರೆಸೆನ್ಸೇ ಒಂದು ಅದ್ಭುತ ಇದೆ, ಒಂದು ಇನ್ನಸೆನ್ಸ್ ಇದೆ. ಅವ್ರು ರಫ್ ಆಗಿ ತೋರಿಸ್ತಾರೆ, ಆದರೆ ರಫ್ನೆಸ್ನ ಅದೊಂದು ಇನ್ನಸೆನ್ಸ್ ಕಾಣುತ್ತೆ ಬಜರಂಗಿ ಟೂರ್ಲಿ. ಐ ಥಿಂಕ್ ಟಗರು ಆದಮೇಲೆ ಇದು ಬರ್ತಾ ಇರೋದು ನಿಜವಾಗ್ಲೂ ವೆರಿ ಫೈನ್, ವೆರಿ ಡಿಸಿಪ್ಲಿನ್. ಸೆಟ್ಲಿ ಭಾಳ ಜೋವಿಯಲ್ ಆಗಿರ್ತಾರೆ, ಏನೂ ಇಲ್ಲ. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಕೇಳಿ ಶ್ರುತಿಯಮ್ಮನ ಭಾವನವ್ರನ್ನ ಹಾಡು ಹೇಳ್ಕೊಂಡು, ತಮಾಷೆ ಮಾಡ್ಕೊಂಡು, ಹರಟೆ ಹೊಡ್ಕೊಂಡು, ಶೂಟಿಂಗ್ ಬೋರ್ ಹೊಡಿದ್ದಾರೆ. ಅವ್ರನ್ನೆಲ್ಲ ಬೋರ್ ಹೊಡಿದಾಗ ನೋಡ್ಕೊಂಡಿದ್ದೀನಿ ಅವ್ರನ್ನ. ಬರೀ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ಮಾತಲ್ಲ, ಐ ಆಮ್ ಎನ್ ಎಂಟರ್ಟೈನರ್ ಇವನ್ ಆಫ್ ದ ಸ್ಕ್ರೀನ್. ಅಷ್ಟು ಜೋವಿಯಲ್ ಆಗಿತ್ತು. ಆ್ಯಂಡ್ ಯಾಕಂದರೆ ಒಬ್ರಿಗೆ ಇನ್ನೊಬ್ರಿಗೆ ಪಾಸಿಟಿವ್ ನೇಚರ್ ಇದ್ರೇ ಅದು ಬರೋದಿಲ್ಲ, ಅಂದರೆ ಬರಲ್ಲ. ಅದಾದಮೇಲೆ ವಿಲನ್ಸ್ ಬಗ್ಗೆ ಲೋಕಿ ಆಲ್ರೆಡಿ 3ನೇ ಸಿನಿಮಾ ನನ್ನ ಜೊತೆಲಿ ಮಾಡ್ತಾ ಇರೋದು. ಪ್ರಸನ್ನ, ಚೆಲುವರಾಜ್ ಹಾಗೂ ಇನ್ನೊಬ್ರು ಗಿರೀಶ್. ನಿಜವಾಗ್ಲೂ 3 ಜನ. ಅವ್ರು ಹೇಳಿದ್ರು ಈ ಥರ ಏನು ಅವ್ರು ಶಿವಣ್ಣ ಬಂದರೆ ಇದೆಲ್ಲ ಆರೋಗುತ್ತಂತೆ. ಖಂಡಿತ ಇಲ್ಲ. ಅವ್ರ ಬಾಡಿ, ಚೆಲುವರಾಜ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಈ ಸಿನಿಮಾದಲ್ಲಿ ಲೈಕ್ ಅನ್ ಇಂಗ್ಲೀಷ್ ಆ್ಯಕ್ಟರ್ ಥರ ಕಾಣ್ತಾರೆ. ಅವರು ಒಂದು ಸೀನ್ ಮಾಡಿದ್ದಾರೆ, ನಾನೇ ಶಾಕ್ ಆಗ್ಬಿಟ್ಟೆ. ದ ವೇ ಇದ್ರಲ್ಲಿ ನೋಡ್ಬೋದು, ಹಿಂಗ್ ಅಂತ ಇರ್ತಾರೆ, ಅದು ನೋಡಿ, ಅದು ದ ವೇ ಹಿ ಹ್ಯಾಸ್ ಆ್ಯಕ್ಟೆಡ್, ಆ ಸ್ಟೈಲು. ನಾನು ಆ್ಯಕ್ಚುಲಿ ಇನ್ಸ್ಟಿಟ್ಯೂಟ್ ಓದೋದ್ರಿಂದ ನಮಗೆ ಅದು ಗೊತ್ತು ಸ್ವಲ್ಪ. ಕ್ಲಾಸಿಕ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅಂತಾರೆ, ಅದಲ್ಲ. ಇಟ್ಸ್ ದ ಕ್ಲಾಸಿಕ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್. ಆ ಪಾಸ್ಚರು, ಆ ಬಾಡಿ ನಿಂತ್ಕೊಳ್ಳೋ ಸ್ಟೈಲು, ಎವ್ರಿಥಿಂಗ್ ವಾಸ್ ಅಮೇಝಿಂಗ್, ಸೂಪರ್. ನಿಜವಾಗ್ಲೂ ಹರ್ಷರ್ಗೆ ಏನು ಹ್ಯಾಟ್ಸ್ ಆಫ್ ಹೇಳ್ಬೇಕಂತ, ಒಂದು ಸಿನಿಮಾದಲ್ಲಿ ವಿಲನ್ಸ್ನ ಎಷ್ಟು ಮಟ್ಟಕ್ಕೆ ತೋರಿಸ್ಬೇಕು ಅನ್ನೋದನ್ನ ಹರ್ಷನ್ ನೋಡಿ ಕಲಿಬೇಕು ನಾವೆಲ್ಲರೂ. ಭಾಳ ಖುಷಿ ಆಯಿತು ಒನ್ಸ್ ಅಗೇನ್. ಆಮೇಲೆ ಯಶ್ ಬಗ್ಗೆ ಮಾತಾಡಂಗೆ, ಯಶ್ ಹೇಳ್ತಾ ಇದ್ರು ಈ ಥರ ಫ್ಯಾನ್ ಅಂತ. ನಾನು ಫಸ್ಟ್ ಯಶ್ನ ನೋಡ್ಬೇಕಾರೆ, ಫಸ್ಟ್ ಫಿಲ್ಮ್ ನೋಡ್ಬೇಕಾದ್ರೆ ಬಂದು ಹೇಳ್ತಾ ಇದ್ದೆ, ಯಶ್ ತುಂಬ ಚೆನ್ನಾಗಿ ನಂಗೆ ಡ್ಯಾನ್ಸರ್ಸ್ ಅಂದ್ರೆ ತುಂಬ ಇಷ್ಟ. ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೈನ್. ಆ್ಯಂಡ್ ಅದಕ್ಕೆ ಮುಂಚೆ ವಿನೋದ್ ರಾಜ್ ಅಷ್ಟೇ, ವಿನೋದ್ ರಾಜ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಾದಮೇಲೆ ಶಶಿಕುಮಾರ್ ತುಂಬ ಚೆನ್ನಾಗಿ. ಒಂದು ನಿಮಿಷ ಯಾಕೆ ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು, ಸೂಪರ್ ಡ್ಯಾನ್ಸರ್ ಅಗೇನ್. ಅಪ್ಪು ಆ್ಯಂಡ್ ಯಶ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಾನು ಹೇಳ್ತಾ ಇದ್ದೆ ಯಾವಲ್ಲ, ಯಶ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಂಗೆ ನೋಡಿದ ತಕ್ಷಣ ಖುಷಿ ಆಗೋದು ಯಶ್ನ. ಅದಾದಮೇಲೆ ಸಾಕಷ್ಟು ಫಿಲ್ಮ್ ಮಾಡ್ಕೊಂಬರ್ಬೇಕಾದ್ರೆ ತಮಸ್ಸುಲಿ ಒಂದು ಸ್ಮಾಲ್ ಪಾತ್ರ, ಒಂದು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡ್ಬಿಟ್ಟು ಹೋದ್ರು. ಸುಮ್ಮನೆ ಬಂದು ಒನ್ ಡೇ ತುಂಬ ಖುಷಿ ಆಯ್ತು. ಅಂದರೆ ಒಂದು ಹೆಲ್ದಿ ದಿಸ್ ಒನ್. ಆಮೇಲೆ ಎಲ್ಲ ಸಿನಿಮಾನು ಅಷ್ಟೇ. ಆಲ್ಮೋಸ್ಟ್ ನಾನು ಒಂದು ಯಾವುದೋ ಶೂಟಿಂಗ್ ಮಾಡ್ಬೇಕಾದ್ರೆ ಜಾನು ಸಿನಿಮಾ ನೋಡ್ತಾ, ಜೈನನ್ ಫೋನ್ ಮಾಡಿ ಹೇಳಿದ್ದೆ, ಅಣ್ಣ ಜಾನು ಸಿನಿಮಾ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ ಅಂತ. ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ, ಆ್ಯಟಿಟ್ಯೂಡ್ ಇರಬೇಕು. ಆದರೆ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ, ನೆಗೆಟಿವ್ ಇಲ್ಲ. ನಾನು ಹಿಂಗೆ ಆಗ್ಬೇಕನ್ನೋ ಒಂದು ಇದಿಲ್ಲ, ಒಂದು ಜಂಬ ಇಲ್ಲ. ಯಾವತ್ತು ನೋಡಿದ್ರು ಅದೇ ಪ್ರೀತಿ. ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು, ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಫಸ್ಟ್ ಹೆಂಗಿತ್ತು ಹಂಗೆ ಇದೆ. ಅದು ಹೆಂಗ್ ಬರುತ್ತೆ ಅಂದರೆ, ಒಳ್ಳೆತನ ಇದ್ರೆ ಒಳ್ಳೇದು ಯಾವಾಗಲೂ ಬದ್ದೆ ಬರುತ್ತೆ. ಅಷ್ಟೇ. ನನ್ನ ತಮ್ಮನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಬರೀ ಅಂತ ಅವನ ಬಗ್ಗೆನೇ ಹೋಗ್ತಾ ಇರ್ತೀನಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನು ಹೇಳಿದ್ರೆ ಸತ್ಯನೇ. ಯಾಕಂದ್ರೆ ಅವ್ನು ನನ್ನ ಫ್ಯಾನ್ ಅಂತೀನಿ, ನಾನು ಅವ್ನ ಫ್ಯಾನ್ ಯಾವಾಗಲೂ ಆಗ್ಬಿಟ್ಟೆ. ಅದು ನಿಜ ಕೊಡು.
ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಆ್ಯಕ್ಟರ್, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಅಬೌವ್ ಆಲ್ ಇವತ್ತು ನಮ್ಮ ಇದಕ್ಕೆ ನಮ್ಮ ತೂಗುದೀಪ್ ಅವ್ರ ಮಗ ದಿನಕರ್ ಬಂದಿದ್ದಾರೆ. ದಿನಕರ್ ದರ್ಶನ್ ಎಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಾನು. ಆ್ಯಂಡ್ ಈವನ್ ದಿನಕರ್ ಅವರು ವರ್ಕ್ ಮಾಡಿದ್ರು, ದರ್ಶನ್ ವರ್ಕ್ ಮಾಡಿದ್ರು ಇದರಲ್ಲಿ ಜನ್ಮದ ಜೋಡಿಲಿ. ಆಮೇಲೆ ಅದಾದಮೇಲೆ ಯಾವುದೋ ಸಿನಿಮಾದ ನಾವು ದರ್ಶನ್ ಇಬ್ಬರು ಕೆಲಸ ಮಾಡಿದ್ರು ಒಂದು ಸಿನಿಮಾ, ಆ ದೇವರ ಮಗಲ್ಲಿ ಹೇಳಿದ್ದೆ, ಯಾಕ್ರಿ ನೀವು ಅಪ್ಪಾಜಿ, ನಾನೇ ಅಪ್ಪಾಜಿ ತೂಗುದೀಪ್ ಅವ್ರ ಮಗ, ಅಯ್ಯೋ ಹೌದಲ್ವಾ, ಯಾಕ್ರಿ ನೀವು ಈ ಪಾತ್ರ ಮಾಡ್ತಿದ್ರೆ, ಹೀರೋ ಆಗ್ಬಾರ್ದಾರಿ, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ನೀವು ಅಂತ ಅವತ್ತೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಇವತ್ತು ನೋಡಿ ಅವ್ರದ್ದೇ ಒಂದು ಇಂಡಿವಿಜುವಲ್ ಕಟ್ಕೊಂಡು ಈಸ್ ಬಿಕಮ್ ಎ ವೆರಿ ಬಿಗ್ಗೆಸ್ಟ್ ಸ್ಟಾರ್ ಇವಾಗ. ಇದಾದ್ಮೇಲೆ ದಿನಕರ್ ಈ ವಾಸ್ ವರ್ಕಿಂಗ್ ಇನ್ ವಾಲ್ಮೀಕಿ ಆ್ಯಂಡ್ ಹಾಗೆ ಚಿಗುರಿದ ಕನಸು. ಸೊ ಇವತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಡೈರೆಕ್ಟರ್ ಅವರು. ವಿಷನ್ನೇ ಬೇಕು. ಅಪ್ಪು ಸಿನಿಮಾ ಮಾಡ್ತಾ ಇದ್ದಾರೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಬೇಕು. ಯಾಕಂದ್ರೆ ನಾವೆಲ್ಲ ಜೊತೆಲಿ ಬಂದವರು ಅಲ್ಲ, ಒಳ್ಳೇದಾಗಬೇಕು ಅವ್ರಿಗೆ. ರಿಷಬ್ ಶೆಟ್ಟಿ ಇದ್ದಾರೆ, ಹಿ ಹ್ಯಾಸ್ ಬಿಲ್ಡ್ ಇಸ್ ಓನ್ ಎಂಪೈರ್ ನಾವು. ಆನಂದ ಹಿ ಹಸ್ ಬಿಕಮ್ ಎ ಹೀರೋ, ಇಸ್ ಡೈರೆಕ್ಟಿಂಗ್. ಅಂಡ್ ನೆಕ್ಸ್ಟ್ ಜಯಣ್ಣ ಕಂಪ್ಲಿ ನಾವು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಟೈಟ್ಲ್ ಇವಾಗ ಹೇಳೋದು ಬೇಡ, ಅದು ಬಂದಾಗ ನೋಡ್ಕೊಳ್ಳಿ ಅದನ್ನ. ಆ್ಯಂಡ್ ಸಂತೋಷ್ ಅನಂತರಾಮ್ ಅಗೇನ್ ಅಮೇಝಿಂಗ್ ಡೈರೆಕ್ಟರ್, ತುಂಬ ಕ್ಲೋಸ್. ಅವತ್ತು ಹೇಳ್ದಕ್ಕೆ ಜ್ಞಾಪಕ ಇದೆಯಾ ಅಂತ, ಚೆನ್ನಾಗಿ ಜ್ಞಾಪಕ ಇದೆ. ಕಣ್ಕೊಂಬಂದಿದ್ದು ಅನಂತು ಅಲ್ವಾ? ಸೊ ಚೆನ್ನಾಗಿ ಗೊತ್ತದಲ್ಲ, ಮರೆಯೋಕೆ ಒಂದ್ಸತಿ ನೋಡಿದ್ರೆ ಯಾವತ್ತು ಜ್ಞಾಪಕ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನನ್ನ ಹಾರ್ಟ್ ಅಂತ ಹಾರ್ಟ್. ನಮ್ ಸಂತು ಹತ್ರ ಶಿವಣ್ಣಂಗ್ ಒಂದು ಸಿನಿಮಾ ಇದೆ, ತುಂಬಾ ವರ್ಷದಿಂದ ಹೇಳ್ತಿದ್ದಾನೆ, ಬೇಗ ಮಾಡೋದು. ಪಾಪ ಅವರು ಆಕ್ಚುಲಿ ಇವಾಗ ಈಸ್ ಕಮಿಂಗ್ ಅಪ್ ಅಂಡ್ ಲಾಟ್ ಆಫ್ ಫಿಲ್ಮ್ಸ್. ಇವಾಗ ಇದು ಅಪ್ಪುದು ರಿವರ್ತ್ ಮುಗೀತು, ನೆಕ್ಸ್ಟ್ ಜಗ್ಗೇಶ್ ಅವ್ರ ಸಿನಿಮಾ ಮಾಡ್ತಾರೆ, ಅಪ್ಪು ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದಾರೆ. ಅದಾದ್ಮೇಲೆ ಎಲ್ಲೋಗ್ತಾರೆ, ನನ್ನ ಸಿನಿಮಾ ಮಾಡ್ಲೇಬೇಕು. ಏ ಚೀಸಿ ಐಸಾ ಕ್ಯಾ, ಏ ಚೀಸಿ ಐಸಾ ಅಷ್ಟೇ. ಸೊ ಆ ಥರ ಮಸ್ತ್ ಏ ಚೀಸ್ ಬಡಿ ಹೇ ಮಸ್ತ್ ಮಸ್ತ್. ಅದಾದ್ಮೇಲೆ ಇವರು ಬೋಗಣ್ಣವ್ರು ಇದ್ದಾರೆ, ಆಮೇಲೆ ಶ್ರೀಕಾಂತ್ ಇದ್ದಾರೆ ಸಲಗಾಟಿ, ಆಮೇಲೆ ಫಸ್ಟ್ ಟಗರು ಮಾಡಿದ್ರು ಶ್ರೀಕಾಂತ್, ಕಾರ್ತಿಕ್ ಗೌಡ, KRG ಕಾರ್ತಿಕ್ ಗೌಡ, ಆಮೇಲೆ ಯೋಗಿ ಆ್ಯಂಡ್ ನಾಗಿ ಅವರು ಇದ್ದಾರೆ. ಆಮೇಲೆ ಆಲ್ಮೋಸ್ಟ್ ಒಂದು 4 ದಿನದಿಂದ ಈ KRGದು ಬರೀ ಇಂಟರ್ವ್ಯೂಸ್ ಮಾಡಿ 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 ಗಂಟ್ಲೆಲ್ಲ ತುಂಬ ನೋವು ಬಂದ್ಬಿಟ್ಟಿದೆ. ಆದರೂ ಇಷ್ಟು ಮಾತಾಡ್ತಿದ್ದೀನಿ ನೋಡಿ, ಹೆಂಗತ್ತ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರ ಜೊತೆಲಿ ಯಾರು ನರೇನ್ ಇರ್ಬೋದು, ಇಲ್ಲ ಲಕ್ಷ್ಮಿ ಅವ್ರು ಇರ್ಬೋದು, ಪಾಪ ಬಂದು ಸಾಕಷ್ಟು ಬೆಳಗ್ಗೆನೇ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಭಾಳ ಮುದ್ದಾಗಿ ವೆಯ್ಟ್ ಮಾಡಿ ಅದೆಲ್ಲ ಮುಗಿಸ್ಕೊಟ್ಟು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ್ಯಕ್ಚುಲಾಗಿ ಅವ್ರ ಪಬ್ಲಿಸಿಟಿ ಸ್ಟೈಲ್. ಅದು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ಅವ್ರದ್ದು ಒಂದು ಸಿನಿಮಾ ಇದೆ, ಏನಪ್ಪ ಶಿವಣ್ಣ ಸಿನಿಮಾ ಹೇಳ್ತಾನೆ ಹೋಗ್ತೀನಿ ಅಂತ ತಿಳ್ಕೊಬೇಡಿ. ಅವ್ರದ್ದು ಒಂದು ಯಾರು ರತ್ನ ಪ್ರಪಂಚ ಮಾಡಿ ಡೈರೆಕ್ಟರ್ದು ಒಂದು ಸಿನಿಮಾ ಒಂದಿದೆ. ಸೊ ಆ ಥರ. ಸೊ ಎವ್ರಿ ಟೈಮ್ ಈ ಥರ ಒಂದು ಯಂಗ್ ಟೀಮ್ ಬಂದಾಗ ಯಾವತ್ತೂ ನಾವು ಕೆಲಸ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಆ್ಯಂಡ್ ನೀವೆಲ್ಲ ಇವತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ, ನೀವೆಲ್ಲರೂ ಬಂದಿದ್ದಾರೆ ಆಶೀರ್ವಾದ ಮಾಡೋಕ್ಕೆ. ತುಂಬ ಥ್ಯಾಂಕ್ಸ್. ಹಾಗೂ ಅನುಪಮ ಅವ್ರು ಬಂದಿದ್ದಾರೆ. ಅವರು ಅಷ್ಟೇ ಮುದ್ದಾಗಿ ಮಾತಾಡಿ ಇಡೀ ಸ್ಟೇಜ್ನ ಅಳವಡಿಸ್ಕೊಂಡು ಎವ್ರಿಬಡಿ ಹಸ್ ಕಮ್. ನನ್ನ ಮಗಳು ಬಂದಿದ್ದಾಳೆ, ನಮ್ಮ ಮನೆಯವರು ಬಂದಿದ್ದಾರೆ. ಯಾಕಂದ್ರೆ ಎಷ್ಟು ಹೇಳಿದ್ರು, ಇವತ್ತು ನಾವು ಇಷ್ಟು ಮಟ್ಟಿಗಿದ್ದೀವಿ ಅಂದರೆ ಅದು ಮನೇಲಿ ಕಾರಣ. 100% ಐ ಬಿಲೀವ್ ಇನ್ ದಟ್. ಯಾಕಂದರೆ ಕಷ್ಟ ಸುಖ ನೋವು ನಲಿವು ಎಲ್ಲಾದ್ರಲ್ಲೂ ಶಿ ಈಸ್ ದೇರ್ ವಿತ್ ಮೀ. ಆಮೇಲೆ ನನಗೇನಾದ್ರೂ ಆದಾಗ ಯಾವಾಗಲೂ ಪಕ್ಕದಲ್ಲಿ ಯಾವಾಗಲೂ ಜೊತೆಲೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಇರುತ್ತೆ, ಅಫ್ಕೋರ್ಸ್ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿ ಬಿಟ್ಟು ನನ್ನ ಫ್ಯಾಮಿಲಿ ಅಂತ ಬಂದಾಗ ಗೀತಾ ಇಸ್ ಆಲ್ವೇಸ್ ಬಿಹೈಂಡ್ ಮೀ. ಆ್ಯಂಡ್ ನನಗೆ ಎನಿ ಟೈಮ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ 2-3 ಪ್ರಾಬ್ಲಮ್ ಆಯಿತು, ಒಂದು ಬ್ರೈನ್ಲಿ ಒಂದು ಹಾರ್ಟ್ಲಿ. ಸೊ ಅದಾದಾಗ ತುಂಬ ಸಫರ್ ಮಾಡಿದ್ರು. ಆ್ಯಂಡ್ ಯಾರು ಅವರು ಕೂದಲು ಕೊಡಲ್ಲ, ಹೆಣ್ಮಕ್ಳು ಕೂದಲು ಕೊಡಲ್ಲ, ಆದರೆ ಶಿ ಗೇವ್ ಹೇರ್ ಫಾರ್ ಮೀ. ಸೊ ಐ ವಿಲ್ ಬಿ ದೇರ್ ಆಲ್ವೇಸ್ ಫಾರ್ ಹರ್. ವಾಟ್ ಎವರ್ ಶಿ ಡಸ್ ಐ ಸಪೋರ್ಟ್ ಹರ್. ಆ್ಯಂಡ್ ಥ್ಯಾಂಕ್ ಯು, ಐ ಲವ್ ಯು ಅ ಲಾಟ್. ಆ್ಯಂಡ್ ಬಿ ಲೈಕ್ ದಿಸ್ ವಿತ್ ಮೀ ಆಲ್ವೇಸ್. ಆ್ಯಂಡ್ ಬಿ ಸ್ಮೈಲಿಂಗ್ ಆಲ್ವೇಸ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅಕ್ಟೋಬರ್ 29th ನೋಡಿ ಸಿನಿಮಾನ, ಎಂಜಾಯ್ ಮಾಡಿ, ಎಲ್ಲರೂ ಆಶೀರ್ವಾದ ಮಾಡಿ. ಹೋಪ್ ಎಲ್ರಿಗೂ ಈ ಸಿನಿಮಾ ಎಂಟರ್ಟೈನ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ, ನಂಬಿದ್ದೀನಿ. ಎಲ್ಲ ಬಜರಂಗಿ 2 ಟೀಮ್ನವ್ರಿಗೂ ಥ್ಯಾಂಕ್ ಯು, ಲವ್ ಯು ಆಲ್. ಪಾಸಿಟಿವಿಟಿಗೆ ಇನ್ನೊಂದು ಹೆಸರೇ ಶಿವಣ್ಣ. ಯಾಕಂದ್ರೆ ಪ್ರತಿ ಸಲ ಶಿವಣ್ಣ ನೀವು ಮಾತಾಡಿದಾಗ ಮುಖದಲ್ಲಿ ಒಂದು ಸ್ಮೈಲ್, ಒಂದು ಪ್ರೀತಿಯ ವಾತಾವರಣ ಸೃಷ್ಟಿ ಮಾಡ್ತೀರಾ.
ನಿಮ್ಮ ಸರಳತೆಯಿಂದ ಪ್ರತಿ ಸಲ ನಮ್ಮನ್ನ ಇನ್ಸ್ಪೈರ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಶಿವಣ್ಣ ಡಾನ್ಸ್ ಅಲ್ಲಿ ಕಿಂಗು, ಅಪ್ಪು ಸಾರು ಡಾನ್ಸ್ ಅಲ್ಲಿ ಕಿಂಗು, ಯಶ್ ಸಾರು ಡಾನ್ಸ್ ಅಲ್ಲಿ ಕಿಂಗು. 3 ಜನ ಒಂದೇ ವೇದಿಕೆಯಲ್ಲಿ ಇತ್ಕೊಂಡು ಬಜರಂಗಿಗೆ ಡಾನ್ಸ್ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅನ್ಸಕ್ ಸಾಧ್ಯ ಇಲ್ಲ. ಶಿವಣ್ಣ 2 ಸ್ಟೆಪ್. ಈ ಎನರ್ಜಿ, ಈ ಪವರು, ಈ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆದರೆ ಇಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿದ್ದಕ್ಕೆ ಮಾತಲ್ಲಿ ಥ್ಯಾಂಕ್ ಯು ಹೇಳಿದ್ರೆ ಸಾಲದು. ಜಯಣ್ಣ ಬೋಗಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಪ್ಪು ಸರ್ಗೆ, ಯಶ್ ಸರ್ಗೆ, ಶಿವಣ್ಣಗೆ ಈ ಪ್ರೀತಿಯ ಬುಕೆ ಕೊಡೋದ್ರ ಮೂಲಕ ಥ್ಯಾಂಕ್ ಯು ಹೇಳಬೇಕು. ಜೊತೆಗೆ ಇದೇ ಸಂದರ್ಭದಲ್ಲಿ ಇವತ್ತು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರೋದಕ್ಕೆ ನಮ್ಮ ಟೈಟಲ್ ಸ್ಪಾನ್ಸರ್ ಅಮೃತ್ ನೋನಿ ಕಾರಣ. ಅಮೃತ್ ನೋನಿಯ ಮಂಗಳಾಂಬಿಕೆ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಪ್ರೀತಿಯ ಗೌರವದ ಕಾಣಿಕೆಯನ್ನ ನಮ್ಮ ಈ ವೇದಿಕೆ ಮೇಲಿರುವ ಗಣ್ಯರಿಗೆ ನೀಡೋದಕ್ಕೆ ಅಮೃತ್ ನೋನಿಯ ಮಂಗಳಾಂಬಿಕೆ ಮೇಡಮ್ ಇದೀಗ ವೇದಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ.
ಅಮೃತ್ ನೋನಿ ಇವತ್ತು ಕರ್ನಾಟಕದ ಮನೆ ಮನಗಳನ್ನು ತಲುಪಿದೆ, ಲಕ್ಷಾಂತರ ಜನಕ್ಕೆ ಆರೋಗ್ಯವನ್ನು ನೀಡಿದೆ. ಅಂದರೆ ನಮ್ಮ ನೆಲದ ಆಯುರ್ವೇದದ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್, ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಕರ್ನಾಟಕ ಮಾತ್ರವಲ್ಲದೆ ಭಾರತದಾದ್ಯಂತ ಬೇಡಿಕೆಯನ್ನು ಹೆಚ್ಚಿಸ್ಕೊಂಡಿದೆ. ಮತ್ತು ಲಕ್ಷಾಂತರ ಜನ ನಮ್ಮ ಕನ್ನಡಿಗರು ಅವರ ವರ್ಡ್ ಆಫ್ ಮೌತಲ್ಲೇ, ಅಂದರೆ ಅವರಿಗೆ ಉಪಯೋಗ ಆಗಿ ಒಳ್ಳೆಯದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಬಂದು ಅವರು ಬೆಳೆಸಿದ್ದಾರೆ, ನಮ್ಮನ್ನು ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಮೃತ್ ನೋನಿ ಪ್ರಾರಂಭವಾಗಿದ್ದು ಶಿವಮೊಗ್ಗದ ಒಂದು ಸಣ್ಣ ಹಳ್ಳಿನಲ್ಲಿ, ಅಂದರೆ ಮಹಿಳೋದ್ಯಮವಾಗಿ ಪ್ರಾರಂಭವಾದ ಈ ಒಂದು ಪ್ರಾಡಕ್ಟಿನ ಉತ್ಪಾದನಾ ಘಟಕ ಇವತ್ತು 1 ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯನ್ನು ಹೊಂದಿದೆ. 100 ಎಕರೆ ಪ್ರದೇಶದಲ್ಲಿ ನೋನಿ ಹಣ್ಣನ್ನು ಬೆಳೆದು ಮತ್ತು ಗಿಡಮೂಲಿಕೆಗಳನ್ನು, ಆಯುರ್ವೇದದ ಗಿಡಮೂಲಿಕೆಗಳನ್ನು ರೈತರಿಂದ ಬೆಳೆಸಿ ನಮ್ಮ ಪ್ರಾಡಕ್ಟ್ಗಳಲ್ಲಿ ಬಳಸಿ ಒಂದು ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡು ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಕೂಡ ನಮ್ಮ ಅಮೃತ್ ನೋನಿಗೆ ತುಂಬ ಬೇಡಿಕೆ ಬರ್ತಿದೆ. ಕನ್ನಡಿಗರಾಗಿ ನಾವು ಹೆಮ್ಮೆ ಪಡೋ ವಿಷಯ, ನಾವು ಇನ್ನೊಂದು ಈ ಸಂದರ್ಭದಲ್ಲಿ ಶಿವಣ್ಣನಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೀವಿ.